ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪುನಾರ್ಪುಳಿಯ ಎಲೆಯ ಚಟ್ನಿ ಮಾಡಿದ್ದೇನೆ. ಇದು ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಒಂದು ಪುನಾರ್ಪುಳಿ ಗಿಡ ನಮ್ಮ ಮನೆಯಲ್ಲಿ ಉಂಟು ಅಂತಿದ್ದರೆ ಅದರ ಹಣ್ಣು, ಆಮೇಲೆ ಅದರ ಸಿಪ್ಪೆ, ಅದರ ಎಲೆ ಎಲ್ಲ ನಮಗೆ ಉಪಯೋಗಕ್ಕಾಗ್ತದೆ. ಈ ವಿಡಿಯೋದಲ್ಲಿ ಫುಲ್ ಹೇಳಿಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ನೋಡಿ, ಹೀಗೆ ಅದರ ಚಿಗುರು ಎಲೆಯನ್ನು ತಗೊಳ್ಬೇಕು. ಅದರ ಎಲೆ ಸ್ವಲ್ಪ ಬಲ್ತಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಚಿಗುರು ಎಲೆ ಚಟ್ನಿ ತುಂಬ ಖುಷಿಯಾಗ್ತದೆ. ಬೇಸಿಗೆಯಲ್ಲಂತೂ ಗಂಜಿ ಒಟ್ಟಿಗೆ ಇದರ ಚಟ್ನಿ ಇದ್ದರೆ ಸಾಕು ನಮಗೆ ಊಟಕ್ಕೆ, ಬೇರೇನೂ ಬೇಕು ಅಂತಿಲ್ಲ. ಇದು ಪುನಾರ್ಪುಳಿ ಪಿತ್ತಕ್ಕೆ ಭಾಳ ಒಳ್ಳೆಯದಂತೆ. ಹಾಗೆ ಇದ್ರ ಎಲೆಯನ್ನು ಎಲ್ಲ ಚೆಂದ ತೊಳ್ಕೊಳ್ಬೇಕು, ಚಿಗುರು ಎಲೆಯನ್ನು. ಯಾಕೆಂದರೆ ಅದರ ಎಲೆಯಲ್ಲಿ ಹಸಿರು ಕಲರಿದ್ದೇ ಒಂದು ಹುಳ ಇರ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲ ಸಪ್ರೇಟಾಗಿ ನೋಡಿ ಆಮೇಲೆ ಚೆಂದ ತೊಳ್ಕೊಳ್ಬೇಕು. ನಾವು ಪುನಾರ್ಪುಳಿಯನ್ನು ತಿಂದ ನಂತರ ಅದರ ಸಿಪ್ಪೆಯನ್ನು ಬಿಸಾಡಬಾರ್ದು. ಅದರ ಸಿಪ್ಪೆಯನ್ನು ಚೆಂದ ಬಿಸಿಲಲ್ಲಿ ಒಣಗಿಸಬೇಕು. ಆಮೇಲೆ ಒಂದು ಡಬ್ಬದಲ್ಲಿ ಇಟ್ಟುಕೊಳ್ಳಬೇಕು. ಇದರಲ್ಲಿ ಜ್ಯೂಸ್ ಮಾಡಲಿಕ್ಕಾಗ್ತದೆ ಮತ್ತು ಸಾರು ಮಾಡಲಿಕ್ಕಾಗ್ತದೆ. ಮತ್ತು ಪಿತ್ತ ಜಾಸ್ತಿಯಾಗಿ ಕೆಲವರು ವಾಂತಿ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಮುಂಚಿನ ದಿವಸ ನೀರಲ್ಲಿ ನೆನೆಸಿಟ್ಟು ಮರುದಿವಸ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿದ್ರೆ ಅದರಲ್ಲೂ ಕಡಿಮೆ ಆಗ್ತದೆ. ಜ್ಯೂಸಿಗಂತೂ ಭಾಳ ಒಳ್ಳೆಯದು. ಯಾಕೆಂದರೆ ಅದು ಪೇಟೆಯಲ್ಲಿ ಸಿಕ್ಕಿದ್ದ ಪೇಟೆಯಿಂದ ತಂದರೆ ಅದಕ್ಕೆ ಎಂಥ ಕಲ್ಲರ್ ಹಾಕ್ತಾರೆ ಯಾರಿಗೆ ಗೊತ್ತು. ನಾವಾದರೆ ಮನೆಯಲ್ಲಿ ಅದನ್ನು ಹಾಗೆ ಒಣಗಿಸಿಟ್ಟರೆ ನೀರಲ್ಲಿ ನೆನೆಸಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ಜ್ಯೂಸ್ ಕುಡಿದ್ರೆ ಅದರ ಟೇಸ್ಟೇ ಬೇರೆ ಇರ್ತದೆ. ಈಗ ಇದರಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲೊಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯ್ಲಿಕ್ಕೆ ಇಡಬೇಕು. ಇದು ಚೆಂದ ಕುದ್ದಾದ ನಂತರ ಸ್ಟವ್ ಆಫ್ ಮಾಡಬೇಕು. ಇಲ್ಲಾಂದರೆ ಬಿಸಿ ಗಂಜಿ ತೆಳಿ ಇದ್ದರೂ ಅದೂ ಆಗ್ತದೆ ಇದಕ್ಕೆ. ಈಗ ಚಿಗುರು ಎಲೆಯನ್ನೆಲ್ಲ ಬಿಸಿ ನೀರಿಗೆ ಹಾಕಬೇಕು. ಇದನ್ನು ಕುದಿಸಬೇಕು ಅಂತಿಲ್ಲ, ಇಷ್ಟೇ ಸಾಕಾಗ್ತದೆ. ಎಲೆ ಅದು ಬಿಸಿ ನೀರಿಗೆ ಹಾಕಿದ ನಂತರ ನೋಡಿ ಅದರ ಹಸಿರು ಕಲರ್ ಹೋಗಿ ಇದು ಸ್ವಲ್ಪ ಹಳದಿ ಕಲರ್ ಬರ್ತದೆ ಅದು. ಆಮೇಲೆ ಅದನ್ನು ನೀರಿಂದ ತೆಗಿಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು, ಸ್ವಲ್ಪ ಹೊತ್ತು ಹಾಕಿ ತೆಗೆದ್ರೆ ಸಾಕಾಗ್ತದೆ. ಈಗ ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ. ಒಂದು ಅರ್ಧ ತೆಂಗಿನಕಾಯಿ ತಗೊಳ್ಬೇಕು. ಇದು ಒಣಗಿರಬಾರ್ದು, ಒಳ್ಳೆಯದಾಗೋದಿಲ್ಲ. ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿದಿಟ್ಟುಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಕಾಯಿ ಮೆಣಸು 1-2-3. ಕಾಯಿ ಮೆಣಸು ಖಾರ ಇಲ್ಲ ಅಂತಿದ್ದರೆ ಜಾಸ್ತಿ ತಗೊಳ್ಬೋದು. ಆಮೇಲೆ 1-2-3 ಎಸಳು ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಮತ್ತು ನಾವು ಚಟ್ನಿ ಮಾಡುವಾಗ ತಣ್ಣೀರನ್ನು ತಗೊಳ್ಬಾರ್ದು. ಕುದಿಸಿ ಆರಿದ ನಂತರ ಆ ನೀರಲ್ಲಿ ಚಟ್ನಿ ಮಾಡಿದರೆ ಚಟ್ನಿ ಬೇಗ ಹಾಳಾಗೋದಿಲ್ಲ. ಮತ್ತು ಅದು ಫ್ರಿಜ್ಜಿನಲ್ಲಿ ಇಟ್ಟರೆ ನಮಗೆ ಚಟ್ನಿ ಅಷ್ಟು ರುಚಿ ಇರೋದಿಲ್ಲ. ಅದಕ್ಕೋಸ್ಕರ ಕುದಿಸಿ ಆರಿಸಿದ ನೀರಲ್ಲಿ ಚಟ್ನಿ ಮಾಡಬೇಕು. ಈಗ ಚಟ್ನಿ ರೆಡಿ ಆಯಿತು ನೋಡಿ. ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕು, ಅದು ರುಚಿಗೋಸ್ಕರ. ಇದು ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡ್ದಾದ ನಂತರ 1-2 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಮತ್ತು ಅದಕ್ಕೆ 2 ಕೆಂಪು ಮೆಣಸನ್ನು ಪೀಸ್ ಮಾಡಿ ಹಾಕಬೇಕು. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಚಟ್ನಿಗೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಗಂಜಿ ಜೊತೆ ಈ ಚಟ್ನಿ ಮತ್ತು ಉಪ್ಪಿನಕಾಯಿ ಇದ್ದರೆ ಬೇರೆ ಯಾವುದೇ ಪದಾರ್ಥ ಬೇಕು ಅಂತಿಲ್ಲ. ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ತಾ ಇರ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.